ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲೇ ಅವರಿಗೆ ಮೂಗಿನಿಂದ ರಕ್ತಸ್ರಾವ ಆಗಿದೆ. ಇಮ್ಮಿಡಿಯೇಟ್ ಆಗಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅದೇನು ದೊಡ್ಡ ವಿಚಾರ ಅಂತ ಅನ್ಕೊಳ್ಳೋಕೆ ಹೋಗಬಾರ್ದು, ತುಂಬ ಜನ ಎಲ್ರಿಗೂ ಆಗುತ್ತೆ ಅಂತ. ಬಟ್ ಅವರು ಬೇರೆ ರೀತಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸುದ್ದಿಗೋಷ್ಠಿ ನಡೆಸ್ತಾ ಇರಬೇಕಾದ್ರೇ ರಕ್ತ ಸೋರಿಕೆ ಆಗಿದೆ ಅವರಿಗೆ. ಕೂಡಲೇ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಪುತ್ರ ನಿಖಿಲ್. ಚೆಕ್ ಮಾಡಿಸೋಣ ಒಂದು ಸರ್ತಿ ಯಾತಕ್ಕೂ ಅಂತಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿ ಮೂಗಿನಿಂದ ರಕ್ತ ಸೋರಿಕೆ ಆಗಿರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಎಕ್ಸಸ್ ಆಫ್ ಹೀಟ್ ಆಯಿತು ಅಂತಂದ್ಬಿಟ್ಟು ಈ ರೀತಿ ಆಗುತ್ತೆ. ಇಮಿಡಿಯೇಟಾಗಿ ಅವರು ಒಂದು ಸ್ವಲ್ಪ ಹೊತ್ತು ತಲೆ ಎತ್ಕೊಂಡು ಕೂತಿರ್ತಾರೆ, ಕೂತ ಮೇಲೆ ಸರಿ ಹೋಗುತ್ತೆ, ಅದು ಡ್ರೈ ಆಗಿಬಿಡುತ್ತೆ. ಬಟ್ ಇವ್ರದ್ದು ಟ್ರೀಟ್ಮೆಂಟ್ ಬೇರೆ ಇರೋದ್ರಿಂದ, ಬೇರೆ ಬೇರೆ ಮೆಡಿಕೇಷನ್ಸಲ್ಲಿ ಇರೋದ್ರಿಂದ ಯಾವುದಕ್ಕೂ ಕೂಡ ಇದು ರಿಸ್ಕ್ ತೊಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಂದರೆ BJP ಮತ್ತು JDS ಎರಡೂ ಪಕ್ಷಗಳು ಸೇರಿ ಈಗೇನು ಮೈಸೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಪಾದಯಾತ್ರೆಯ ರೂಪುರೇಷೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಂದ್ರ ಸಚಿವರು ಕೊಡ್ತಾ ಇದ್ದರು. ಅವ್ರ ಜೊತೆ ಮಾಜಿ CM ಯಡಿಯೂರಪ್ಪನವರು ಕೂಡ ಜೊತೆಯಲ್ಲಿದ್ದರು. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿ ಮೂಗಿನಿಂದ ಬ್ಲಡ್ ಬಂದಿದೆ ಅಷ್ಟೇ. ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ವೆರಿ ಸಿಂಪಲ್, ಅವರು 2 ಬಾರಿ ಓಪನ್ ಹಾರ್ಟ್ ಸರ್ಜರಿಗೆ ಒಳಪಟ್ಟಂಥವ್ರು, ಜೊತೆಗೆ ಅವರು ಬ್ಲಡ್ ಥಿನ್ನರ್ ಕೂಡ ತಗೋತಾ ಇದ್ದರು. ಸೊ ಹಾಗಾಗಿ ಟ್ರೀಟ್ಮೆಂಟ್ ಅಷ್ಟೇ. ಮೂಗಿನಿಂದ ರಕ್ತಸ್ರಾವ ಆಗಿರೋದು ಯಾಕೆ ಅಂತಂದರೆ ಅವರು ಹೃದಯ ಸಂಬಂಧಿ ಕಾಯಿಲೆ ಕಾರಣ ಅವರು ಬ್ಲಡ್ ಥಿನ್ನರನ್ನು ತಗೋತಾ ಇದ್ದರು. ಈ ಬ್ಲಡ್ ಥಿನ್ನರ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ವೈದ್ಯರು ಪರೀಕ್ಷೆಯನ್ನು ಮಾಡ್ತಾರೆ. ಒಟ್ಟಾರೆ ಆರೋಗ್ಯ ಚೆಕಪ್ ಮಾಡ್ತಾರೆ. ಸಹಜವಾಗಿ ಹೋದಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಎಲ್ಲನೂ ಟೆಸ್ಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಯಾವುದಕ್ಕೂ ರಿಸ್ಕ್ ತೊಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಅವರಿಗೆ ಟ್ರೀಟ್ಮೆಂಟನ್ನು ತೊಗೊಂಡು ಹೋಗ್ತಾರೆ. ಈಗ ಅವರಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಬ್ಲಡ್ ಟೆಸ್ಟು, ಅಗತ್ಯ ಬಿದ್ದರೆ ಸ್ಕ್ಯಾನಿಂಗು ಎಲ್ಲವನ್ನು ಕೂಡ ಮಾಡಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅಷ್ಟೇ ವಿಚಾರ. ಈಗ ಸದ್ಯಕ್ಕೆ ಅವರು ಜಯನಗರದಲ್ಲಿ ಇರ್ತಕ್ಕಂಥ ಅಪೋಲೋ ಆಸ್ಪತ್ರೆಗೆ ಹೋಗಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಈಗ ಸದ್ಯಕ್ಕೆ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಯಾವಾಗ ಈ ಥರ ಮೂಗಿನಿಂದ ಅವರಿಗೆ ರಕ್ತ ಸೋರಿಕೆ ಆಯಿತು, ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಏನು ಟ್ರೀಟ್ಮೆಂಟು, ಹೇಗಿದೆ ಆರೋಗ್ಯ ಕುಮಾರಸ್ವಾಮಿ ಅವರದ್ದು, ಏನು ಅಪ್ಡೇಟ್ಸ್ ಇದೆ? ಎಸ್ ಅರವಿಂದ್, ಕೇಂದ್ರ ಸಚಿವ ಹಾಗೂ ಮಾಜಿ CM ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದರು. ಈ ವೇಳೆ ಅವರ ಮೂಗಿನಿಂದ ರಕ್ತಸ್ರಾವವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಜೊತೆ ಇವಾಗ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನೋಡಬಹುದಾಗಿದೆ, ಜಯನಗರದಲ್ಲಿರ್ತಕ್ಕಂಥ ಅಪೋಲೋ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಒಳಗಡೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಲಡ್ ಥಿನ್ನರ್ ಎನ್ನುವಂತಹ ಒಂದು ಔಷಧವನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಅಂದರೆ ಈ ಒಂದು ಬ್ಲಡ್ ಥಿನ್ನರ್ ಔಷಧ ಅಂತಂದರೆ ರಕ್ತ ಹೆಪ್ಪುಗಟ್ಟದಂತೆ, ಜೊತೆಗೆ ರಕ್ತಸ್ರಾವ ಆಗದಂತೆ ತಡೆಗಟ್ಟುವಂತಹ ಒಂದು ಔಷಧ ಇದಾಗಿದೆ. ಇದರಲ್ಲಿ ಏನಾದರೂ ಬ್ಲಡ್ ಥಿನ್ನರನ್ನು ತೆಗೆದುಕೊಳ್ಳುವಾಗ ಏನಾದರೂ ವ್ಯತ್ಯಾಸ ಆಗಿದೆಯಾ ಎನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಟೆಸ್ಟನ್ನು ಕೂಡ ನಡೆಸಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಲಂಡನ್ಗೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೋದಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮೂಗಿನಿಂದ ರಕ್ತಸ್ರಾವ ಕೂಡ ಆಗಿತ್ತು. ಜೊತೆಗೆ ಮಾರ್ಚ್ನಲ್ಲಿಯೂ ಕೂಡ ಇವರಿಗೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಬ್ಲಡ್ ಥಿನ್ನರ್ನ ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಎನ್ನುವಂತಹ ಒಂದು ಚೆಕಪ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಅಪೋಲೋ ಹಾಸ್ಪಿಟಲ್ನಲ್ಲಿರ್ತಕ್ಕಂಥ ENT ವೈದ್ಯರ ತಂಡ, ಅಂದರೆ ಡಾಕ್ಟರ್ ಯತೀಶ್ ಅವರ ವೈದ್ಯ. ನಮ್ಮ ಜೊತೆನಲ್ಲಿ ಈಗ ಖ್ಯಾತ ವೈದ್ಯರು, ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಮಂಜುನಾಥ್ ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಹೇಳಿ ಅರವಿಂದ್ ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸರ್ತಿ ಮೂಗಿಂದ ಬ್ಲಡ್ ಬಂದಿರುತ್ತೆ. ಎಕ್ಸೆಸ್ ಆಫ್ ಹೀಟ್ಗಾಗಿದೆ ಅಂತಾರೆ, ಒಂದು ಸ್ವಲ್ಪ ತಲೆ ಮೇಲೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತಾರೆ. ಇದು ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಸರ್? ಏನಾದರೂ ಆತಂಕದ ವಿಚಾರ ಏನಾದರೂ ಇದೆಯಾ ಅಂತ? ಇಲ್ಲ, ಆತಂಕದ ವಿಚಾರ ಏನಿಲ್ಲ. ಹಿಂದೆನೂ 1.5 ಇಯರ್ ಬ್ಯಾಕ್ ಇವ್ರಿಗೆ ಆಗಿತ್ತು. ಲಂಡನ್ ನಲ್ಲಿ ಹೋದಾಗ ಇವ್ರಿಗೆ ಒಂದ್ಸರಿ ಇದೇ ತರ ಆಗಿತ್ತು. ಸೊ ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಅದು ನೇಸಲ್ ಪ್ಯಾಕ್ ಮಾಡ್ತಾರೆ, ಅದು ಸ್ಟಾಪ್ ಆಗುತ್ತೆ. ಅಂದ್ರೆ ಇವರು ಸ್ವಲ್ಪ ಅದೇ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ತಗೊಂತಾ ಇದಾರೆ. ಕೆಲವ್ರಿಗೆ ಬ್ಲಡ್ ಥಿನ್ನರ್ಸ್, ಈ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ತಗೊಳ್ಳೋರಿಗೆ ಕೆಲವ್ರಿಗೆ ಅಪರೂಪಕ್ಕೆ ಈ ತರ ಆಗುತ್ತೆ. ಆಮೇಲೆ ಇವ್ರಿಗೇನ್ ಹೈ ಬ್ಲಡ್ ಪ್ರೆಷರ್ ಏನಿಲ್ಲ. ಕೆಲವ್ರಿಗೆ ತುಂಬಾ ಹೈ ಬ್ಲಡ್ ಪ್ರೆಷರ್ ಇದ್ರು ಮೂಗಲ್ಲಿ ಬ್ಲಡ್ ಬರ್ಬೋದು. ಬಟ್ ಈ ಬ್ಲಡ್ ಪ್ರೆಷರ್ ಇಸ್ ಆಲ್ವೇಸ್ ಅಂಡರ್ ಕಂಟ್ರೋಲ್. ಓಕೆ,
ಆಮೇಲೆ ಇದು ಈ ಮೂಗಲ್ಲಿ ಸಣ್ಣ ರಕ್ತನಾಳಗಳು ಇರುತ್ತೆ, ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಹಾಂ 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 ಅದು ತುಂಬಾ ಡ್ರೈ ಆದಾಗ್ಲೂ ಒಂದೊಂದ್ಸರಿ ಅವು ಓಪನ್ ಅಪ್ ಆಗ್ತವೆ ಅವು ರಕ್ತನಾಳ. ಹಾಂ 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 ಹೌದು. ಸೊ ಅದು ಯಾವಾಗ ಡ್ರೈ ಆಗುತ್ತೆ ಅಂದ್ರೆ ನಾವು ತುಂಬಾ ಚಳಿನಲ್ಲಿ ಏರ್ ಕಂಡೀಷನ್ಡ್ ಗಾಳಿ ತಗೊಂಡ್ರೆ, ಅಥವಾ ಎಷ್ಟೋ ಸರಿ ನಾವು ಓಪನ್ ವೆಹಿಕಲ್ ಅಲ್ಲಿ ಮೂವ್ ಆಗ್ತೀವಲ್ಲ, ಅದರಲ್ಲೂ ರೋಡ್ ಶೋ ಅದು ಅಂತ ಸಂದರ್ಭದಲ್ಲಿ ಓಪನ್ ಜೀಪ್ ಅಲ್ಲಿ ಓಪನ್ ವೆಹಿಕಲ್ ಮಾಡಿದ್ರೆ ಗಾಳಿ ನುಗ್ಗುತ್ ನೋಡಿ ಮೂಗಳಿಗೆ. ಸೊ ಅದು ಸ್ವಲ್ಪ ಡ್ರೈನೆಸ್ ಈ ತರ. ಬಟ್ ಇವ್ರದ್ದು ನಥಿಂಗ್ ಟು ವರಿ, ಇದಕ್ಕೇನು ಅಡ್ಮಿಷನ್ಸ್ ಏನು ಬೇಕಿಲ್ಲ. ಜಸ್ಟ್ ENT ಸ್ಪೆಷಲಿಸ್ಟ್ ಸ್ವಲ್ಪ ಅವಶ್ಯಕತೆ ಇದ್ರೆ ನೇಸಲ್ ಪ್ಯಾಕ್ ಮಾಡ್ತಾರೆ. ಓಕೆ. ಸೊ ಇಟ್ ವಿಲ್ ಸ್ಟಾಪ್. ಓಕೆ. ಅದ್ರ ಜೊತೆಗೆ ಬೇರೆ ಏನಾದರೂ ಟೆಸ್ಟಸ್ ಎಲ್ಲ ಹೇಗಿದ್ರು ಬಂದಿದ್ದಾರೆ ಅಂತ ಎಲ್ಲ ರೊಟೀನ್ ಚೆಕಪ್ ಎಲ್ಲ ಮಾಡ್ತಾರಾ ಸರ್? ಇಲ್ಲ, ಅದೆಲ್ಲ ಆಗಿದೆ, ಅದರ ಅವಶ್ಯಕತೆ ಏನಿರೋದಿಲ್ಲ. ಆ ಥರ ಏನಿಲ್ಲ. ಇಲ್ಲ ಇಲ್ಲ. ಸಾಮಾನ್ಯವಾಗಿ ಅದೇ ಈಗ ನಾವೆಲ್ಲ ಮಾತಾಡಬೇಕಾದ್ರೆ ಹೀಟ್ ಜಾಸ್ತಿ ಆಗಿದೆ, ಎಕ್ಸೆಸ್ ಆಫ್ ಹೀಟಿಂಗ್ ಆಗಿದೆ ಅಂತಾರಲ್ಲ, ಇದು ಅಷ್ಟೇ ಅಂತ ಅನ್ಕೋಬಹುದು ಹಾಗಾದ್ರೆ? ಹೌದು, ಬಟ್ ಇವರಲ್ಲಿ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಹಾಂ 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 ಒಂದು ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಕೊಡ್ತಾ ಇದೀವಲ್ಲ, ಅದರಿಂದ ಜೊತೆಗೆ ಕಾಂಬಿನೇಷನ್ ಆಫ್ ಅದು. ಬಟ್ ಇದು ಇಸ್ ನಾಟ್ ಎ ಹಾರ್ಟಿಗೆ ಸಂಬಂಧಪಟ್ಟದ್ದೇನಲ್ಲ ಇದು. ಓಕೆ, ಬೇರೆ ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಈಗ ಅಡ್ಮಿಟ್ ಮಾಡ್ಕೋಬೇಕು ಅನ್ನೋ ಸಂಭವನೂ ಏನಿಲ್ಲ? ಇಲ್ಲ 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 ಇಲ್ಲ. ಓಕೆ. ಸೊ ಅಲ್ಲೊಂದು ತೋರಿಸ್ಕೊಂಡು ENT ಸ್ಪೆಷಲಿಸ್ಟ್ ಅಂತ ತೋರಿಸ್ಕೊಂಡು ಹಾಗಾದ್ರೆ ವಾಪಸ್ ಬರ್ಬೋದು ಅವ್ರಿಗೆ? ಹೌದು ಹೌದು ಹೌದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು, ಕುಮಾರಸ್ವಾಮಿ ಅವರ ಭಾವ ಕೂಡ ಹೌದು, ಸಂಸದರು, ಖ್ಯಾತ ಹೃದ್ರೋಗ ತಜ್ಞರು. ಅವ್ರು ಹೇಳೋ ಪ್ರಕಾರ ಒಂದು ಸಾಮಾನ್ಯವಾಗಿ ಈ ರೀತಿ ಆಗ್ತಾ ಇರುತ್ತೆ ಎಲ್ಲರಿಗೂ ಕೂಡ, ಜೊತೆಗೆ ಅವ್ರು ಬ್ಲಡ್ ಥಿನ್ನರ್ ಕೂಡ ತಗೋತಾ ಇರೋದ್ರಿಂದ ಏನಾಗಿದೆ ಅಂತಂದ್ಬಿಟ್ಟು ಅದೊಂದು ಸ್ವಲ್ಪ ENT ಸ್ಪೆಷಲಿಸ್ಟ್ ನೋಡಿ ಅದನ್ನು ರೆಡಿ ಮಾಡ್ತಾರೆ. ಬಟ್ ಅದಕ್ಕೂ ಹಾರ್ಟ್ಗೂ ಅಥವಾ ಯಾವುದೇ ಬೇರೆ ಕಾಯಿಲೆಗಳಿಗೂ ಸಂಬಂಧ ಇಲ್ಲ. ಅಂದರೆ ಜನರಲ್ಲಾಗಿ ಎಲ್ರಿಗೂ ಹೇಗಾಗುತ್ತೆ ಅದೇ ರೀತಿಯಲ್ಲೇ ಆಗಿರೋದು. ಬಟ್ ಇವ್ರಿಗೊಂದು ಸ್ಪೆಸಿಫಿಕ್ ರೀಸನ್ ಇದೆ, ಅದು ಬ್ಲಡ್ ಥಿನ್ನರ್ ತಗೋತಾ ಇರ್ತಕ್ಕಂಥದ್ದು. ಅದರಲ್ಲಿ ಬ್ಲಡ್ ಥಿನ್ನರ್ ತಗೊಳ್ಳೋರಲ್ಲೂ ಅಪರೂಪದಲ್ಲಿ ಒಂದು ಸರ್ತಿ ಈ ಥರ ಆಗುತ್ತೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಲಂಡನ್ಗೆ ಹೋಗಿದ್ದಾಗಲೂ ಕೂಡ ಇದೇ ರೀತಿ ಒಂದು ಸರ್ತಿ ಅವ್ರಿಗೆ ಮೂಗಲ್ಲಿ ರಕ್ತ ಬಂದಿತ್ತು. ಈಗಲೂ ಕೂಡ ಅದೇ ರೀತಿ ಆಗಿದೆ. ನಥಿಂಗ್ ಟು ವರಿ, ಇದು ಡಾಕ್ಟರ್ ಮಂಜುನಾಥ್ ಹೇಳಿರೋ ಮಾತು.